ಸೆನ್ಸರ್ ಇಲ್ಲದೆ ಎಲ್ಲ ತೋರಿಸೋ ವಿ ಚಾನಲ್ ತರ ಕೆಲಸ ಮಾಡುವಾಳು ನಾಳು. ಸೊ ವೆಲ್ಕಮ್ ಬ್ಯಾಕ್. ಎಸ್, ಡೆವಿಲ್ ಡು ಟೀಸರ್ ನೆನೆ ನೋಡಿದ್ರಿ, ನಾನು ರಿಯಾಕ್ಷನ್ ಕೂಡ ಮಾಡಿದೆ, ಆರಾಮ ನನ್ನ ಪರ್ಸನಲ್ ಒಪಿನಿಯನ್ ಕೂಡ ಶೇರ್ ಮಾಡಿದೆ. ಇಟ್ಸ್ ಓಕೆ, ಇಟ್ಸ್ ನಾಟ್ ಬಿಕಾಸ್ ಆ ವಿಡಿಯೋ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇಲ್ಲ ಅಂತಲ್ಲ, ನಾನು ಇದನ್ನ ಇನ್ನೊಂದು 2-3 ಸರಿ ನೋಡಿದೆ ಅದಾದ್ಮೇಲೆ. ಸೊ ನನಗೆ ಏನೇನು ಕಾಣಿಸ್ತು ಅಂತ ಅದನ್ನ ನಾನು ತೋರ್ಸಕ್ಕೆ ಟ್ರೈ ಮಾಡ್ತಿದ್ದೀನಿ, ಅದು ಬಿಟ್ಟರೆ ಇನ್ನೇನೇನು ಇಲ್ಲ. ಸೊ ದಟ್ಸ್ ಇಟ್. ಫಸ್ಟ್ ಗ್ಲಿಮ್ಸ್ ಇಂದ ಸ್ಟಾರ್ಟ್ ಮಾಡೋಣ. ಇಲ್ಲಿ ಬೇಡ, ಇದು ಟೀಸರ್ ಬೇಡ, ನಾವು ಗ್ಲಿಮ್ಸ್ ಇಂದನೇ ಸ್ಟಾರ್ಟ್ ಮಾಡೋಣ. ಬಿಕಾಸ್ ಗ್ಲಿಮ್ಸ್ ಅಲ್ಲಿ ಕೂಡ ತುಂಬಾ ಇಂಪಾರ್ಟೆಂಟ್ ಸ್ಟಫ್ಗಳನ್ನ ತೋರಿಸ್ತಾರೆ. ಮೇ ಬಿ ಇಟ್ ಕುಡ್ ಬಿ ರೈಟ್, ಇಟ್ ಕುಡ್ ಬಿ ರಾಂಗ್, ವಿ ಡೋಂಟ್ ನೋ. ಸೊ ಅವರು ಮೂವಿ ಟೀಮ್ ಅವ್ರಿಗೆ ಏನು ಆಕ್ಚುಲಿ ಯೋಚನೆ ಮಾಡ್ಬಿಟ್ಟು ಏನು ಸ್ಕ್ರಿಪ್ಟ್ ಬರ್ಕೊಂಡ್ರು ಅವ್ರಿಗೆ ಗೊತ್ತಿರುತ್ತೆ. ನಾವು ಆಡಿಯನ್ಸ್ ಆಗಿ ಬರೀ ಸ್ಪೆಕ್ಯುಲೇಟ್ ಮಾಡ್ಬೋದು ಅಷ್ಟೇ, ಏನಾಗ್ಬೋದು ಏನಾಗಲ್ಲ ಅಂತ ಅಷ್ಟೇ. ನಮ್ಮ ಮನೆಯಲ್ಲೊಂದು ಪುಟ್ಟ ಪಾಪು ಇರುವುದು. ಫೋಟೋ ತೆಗೆಯಲದಕ್ಕೆ ಬಲು ಕೋಪ ಬರುವುದು. ಈ ಸೀನ್ ಸ್ಟಾರ್ಟಿಂಗ್ ಅಲ್ಲಿ ಒಂದು ಬರುತ್ತೆ, ದಟ್ ದರ್ಶನ ಅವ್ರು ನಡ್ಕೊಂಡ್ ಬರ್ತಾ ಇರ್ತಾರೆ, ಒಂದು ಪೂರ್ತಿ ಕ್ಯಾಮ್ರಾ ಟೆಲ್ಟ್ ಆಗುತ್ತೆ. ಮೇ ಬಿ ಅದು ಎಫೆಕ್ಟಿವ್ ಯೂಸ್ ಮಾಡಿದ್ರೆ ಅಥವಾ ಅದಕ್ಕೆ ಒಂದು ಮೀನಿಂಗ್ ಇದೆಯಾ ನನಗೂ ಗೊತ್ತಿಲ್ಲ. ಅಕಸ್ಮಾತ್ ಮೀನಿಂಗ್ ಇದ್ರೆ ನನಗೇನು ಅನ್ನಿಸ್ತು ಅಂದ್ರೆ, ಆ ಲೈಟಿಂಗ್ ಯಾಕೆ ಫ್ಲಿಕರ್ ಆಗ್ತಾ ಇರುತ್ತೆ, ಪ್ಲಸ್ ಕ್ಯಾಮ್ರಾ ಪೂರ್ತಿ 360 ಟರ್ನ್ ಆಗ್ತಾ ಇರೋದ್ರಿಂದ ನನಗನ್ಸುತ್ತೆ ಮೇ ಬಿ ಇದೊಂದು ಸ್ವಲ್ಪ ಸೈಕಲಾಜಿಕಲ್ ಆಗು ತೋರಿಸೋ ಇರ್ಬೋದು. ಬಿಕಾಸ್ ಇದಕ್ಕೆ ಏನಕ್ಕೆ ನಾನು ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ದೇ ಹ್ಯಾವ್ ಮೆನ್ಷನ್ ದಿಸ್ ಇನ್, ಈಗ ಟೀಸರ್ ಬಂತೈತೆ ಗೊತ್ತಾ, ಅದರಲ್ಲಿ he has a very dark past and crazy present ಅಂತ, ಸಮಥಿಂಗ್ ಲೈಕ್ ದಟ್. ಸೊ ಡಾರ್ಕ್ ಪಾಸ್ಟ್ ಇದೆ ಬಟ್ ಕ್ರೇಜಿ ಪ್ರೆಸೆಂಟ್ ಇದೆ. ದಟ್ ಮೀನ್ಸ್ ಅವ್ನಿಗೇನೋ ಸೈಕಲಾಜಿಕಲಿ ಏನೋ ಅವ್ನಿಗೆ ಎಫೆಕ್ಟ್ ಆಗಿದೆ, ಹಾಗಾಗಿ ಅವ್ನು ಈ ಥರ ಡೆವಿಲ್ ಥರ ಆಡಕ್ಕೆ ಸ್ಟಾರ್ಟ್ ಮಾಡೋಣ ಏನೋ ಥರ ತೋರ್ಸಕ್ಕೆ ಟ್ರೈ ಮಾಡಿದ್ದಾರೆ. ಸೊ ಆ ಟಿಲ್ಟ್ ಆಗೋದು ಅಥವಾ ಲೈಫ್ಟಿಂಗ್ ಫ್ಲಿಕರ್ ಆಗೋದು ಮೇ ಬಿ ಅದೇ ಫೋರ್ ಶಾಡೋಯಿಂಗ್ ಇತ್ತು, ಗ್ಲಿಮ್ಸ್ ಅಲ್ಲೇ ತೋರಿಸಿದ್ರು ಅನ್ನೋ ಥರ ಇರ್ಬೋದೇನೋ, ಗೊತ್ತಿಲ್ಲ. ಅದೇ ರೀಸನ್ಗೆ ಅವನು ವೀಡ್ ನ ಸ್ಮೋಕ್ ಮಾಡ್ತಾ ಇರ್ಬೋದು, ಹೇಳಕ್ಕಾಗಲ್ಲ. ಬಿಕಾಸ್ ಇಟ್ ಮೇಕ್ಸ್ ಕಂಪ್ಲೀಟ್ಲಿ ಸೆನ್ಸ್. ಬಿಕಾಸ್ ಅವನಿಗೆ ಪಾಸ್ಟ್ ಆ ಥರ ಇರೋದ್ರಿಂದ ಅದನ್ನ ಓವರ್ಕಮ್ ಮಾಡಕ್ಕೆ ವೀಡ್ ನ ಕನ್ಸ್ಯೂಮ್ ಮಾಡ್ತಿದ್ರು. ಅದಕ್ಕೋಸ್ಕರ ಈ ಶಾರ್ಟ್ ಅಲ್ಲಿ ವೀಡ್ ನ ಕನ್ಸ್ಯೂಮ್ ಮಾಡೋದು ತೋರಿಸ್ತವ್ರೆ. ಇಟ್ ಈಸ್ ಪಾಸಿಬಲ್, ರೈಟ್? ಫೋಟೋ ತೆಗೆದ ಕೈಯ ಪಾಪು ಮುರಿದು ಬಿಡುವುದು. ಸರ್ಸೋ, ಪಾಪು ಹೆಸರು ಕೇಳಲ್ವಾ? ಈ ಸೀನ್ ನಡಿಬೇಕಾದ್ರೆ ಒಂದು ತಿಂಗ್ ಅಬ್ಸರ್ವ್ ಮಾಡಿ, ಹಿಂದ್ಗಡೆ ಎರಡು ಕ್ವೀನ್ ಸೈಡ್ಗಳಲ್ಲಿ 2 ಜಾಕ್, ಆಮೇಲೆ 2 ಜೋಕರ್ಗಳು ಇರುತ್ತೆ, ಬಟ್ ಸೆಂಟ್ರಲ್ ಕಿಂಗ್ ಇರುತ್ತೆ. ಆ ಕಿಂಗ್ ಮುಂದ್ಗಡೆನೆ ದರ್ಶನ್ ಅವ್ರು ನಿಂತಿರ್ತಾರೆ, ರೆಪ್ರೆಸೆಂಟೇಟಿಂಗ್ ಏನು ದಟ್ ದಿಸ್ ಗಾಯ್ ಈಸ್ ಲಿಟ್ರಲಿ ಕಿಂಗ್ ಅನ್ನೋ ತರ ಮೇ ಬಿ ಇರ್ಬೋದೇನು. ಸೊ ಫೋರ್ ಶಾಡೋಯಿಂಗ್ ಅದೇ ಕಿಂಗ್ದು ಅಂದ್ರೆ ಕಾರ್ಡ್ಸ್ ಆಡ್ತೀವಿ ಗೊತ್ತಾ, ಆ ಕಿಂಗು ಹಿಂದ್ಗಡೆ ಇರುತ್ತೆ ಬಟ್ ಅದು ಕಾಣಿಸಲ್ಲ, ಯಾಕಂದ್ರೆ ಅಲ್ಲಿ ಮುಂದ್ಗಡೆ ದರ್ಶನ್ ಅವ್ರು ನಿಂತಿರ್ತಾರೆ, ರೆಪ್ರೆಸೆಂಟೇಟಿಂಗ್ ಕಿಂಗ್ ಅಂತ ಇರ್ಬೋದು, ಹೇಳಕ್ಕಾಗಲ್ಲ. ಮೇ ಬಿ ಇದರಲ್ಲಿ ಡಬಲ್ ಹೀರೋಯಿನ್ ಕಾಣಿಸ್ಬೋದು. ಎಸ್, ಇಟ್ ಕುಡ್ ಬಿ ಪಾಸಿಬಲ್. ಬಿಕಾಸ್ ಪಾಸ್ಟ್ ಅಲ್ಲಿ ಒಬ್ಳು, ಪ್ರೆಸೆಂಟ್ ಅಲ್ಲಿ ಒಬ್ಳು, ಚಾನ್ಸಸ್ ಆರ್ ದೇರ್. ಮತ್ತೆ 2 ವಿಲನ್ಗಳು ಜಾಕ್ಗಳಾಗಿ ತೋರಿಸಿರ್ಬೋದು, ಪಾಸಿಬಿಲಿಟಿ ಇಸ್ ದೇರ್. ಸರ್ಸೋ, ಪಾಪು ಹೆಸರು ಕೇಳಲ್ವಾ? ಈ ಡೈಲಾಗ್ ಹೇಳ್ಬೇಕಾದ್ರೆ ಸರ್ಸು ಅಂತ ನೀವು ಅದನ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ, ಈಗ ಇಷ್ಟತಕ್ಕ ಕಿಂಗ್ ಇದ್ದಿದ್ದು ಸಡನ್ ಆಗಿ ರೈಟ್ ಸೈಡ್ ಟರ್ನ್ ಆದಾಗ ಜೋಕರ್ ಕಾಣಿಸುತ್ತೆ. ರೆಪ್ರೆಸೆಂಟೇಟಿಂಗ್ ಏನು, ಅಕಸ್ಮಾತ್ ರಾಜ ಆಗಿರೋನು ಜೋಕರ್ ತರ ಪರ್ಸನಾಲಿಟಿ ಇದ್ರೆ ಹೆಂಗಿರುತ್ತೆ, ಮೇ ಬಿ ಇರ್ಬೋದು, ಹೇಳಕ್ಕಾಗಲ್ಲ. ಇದು ನನ್ನ ಸ್ಪೆಕ್ಯುಲೇಷನ್ ಅಷ್ಟೇ. ಪಿಕ್ಚರ್ ಅಲ್ಲಿ ಈ ತರ ಎಲ್ಲ ತೋರಿಸ್ಬಿಟ್ರೆ ದೇವರನ್ನ ಹೇಳ್ತಿದ್ದೀನಿ, ನೆಕ್ಸ್ಟ್ KGF ಏನು ಅವ್ರ ಅಪ್ಪ ಕೂಡ ಆಗ್ಬೋದು, ಹೇಳಕ್ಕಾಗಲ್ಲ. ಬಿಕಾಸ್ ಆ ಡಾರ್ಕ್ ಪಾಸ್ಟ್ ಅವ್ರನ್ನ ಎಷ್ಟು ಕರೆಕ್ಟ್ ಮಾಡ್ಬಿಟ್ಟಿದೆ ಅಂದ್ರೆ, ಈಸ್ ಥಿಂಕಿಂಗ್ ಹಿಮ್ಸೆಲ್ಫ್ ಆಸ್ ಅ ವಿಲನ್, ನಾಟ್ ಆಸ್ ಅ ಹೀರೋ. ಸೊ ದಟ್ಸ್ ದ ಮೇನ್ ರೀಸನ್ ಇರ್ಬೋದು. ಅವ್ನ ಪಾಸ್ಟೇ ಅವನನ್ನ ಈ ಪ್ರೆಸೆಂಟ್ ಟೈಮ್ ಲೈನ್ ಅಲ್ಲಿ ಒಬ್ಬ ರಾಕ್ಷಸನಾಗಿ ಅವನೇ ನೋಡ್ಕೊತಾವನೆ. ಅದಕ್ಕೆ ಅವರೇ ಬಾಯ್ಬಿಟ್ಟು ಹೇಳ್ತಾನೆ ಐ ಆಮ್ ಡೆವಿಲ್ ಅಂತ. ಬೇರೆಯವ್ರು ಹೇಳ್ತಾ ಇರೋದಲ್ಲ, ನಮ್ಮ ದರ್ಶನ್ ಅವ್ರ ಕ್ಯಾರೆಕ್ಟರ್ ಹೇಳ್ತಾ ಇರೋದು. ಇನ್ನೊಂದು ತಿಂಗ್ ಅಬ್ಸರ್ವ್ ಮಾಡಿ, ದಟ್ ಗ್ಲಿಮ್ಸ್ ಅನ್ನು ಕೂಡ ಫೋಟೋ ಬಗ್ಗೆ ತುಂಬಾ ಮೆನ್ಷನ್ ಮಾಡ್ತಿರ್ತಾರೆ, ಅಂಡ್ ಟೀಸರ್ ಅಲ್ಲಿ ಕೂಡ ತುಂಬಾ ಮೆನ್ಷನ್ ಮಾಡ್ತಿರ್ತಾರೆ. ಈ ಫೋಟೋಗೂ ಡೆವಿಲ್ಗೂ ಏನೋ ಕನೆಕ್ಷನ್ ಐತೆ ಅಂತ ನನಗೆ ಅನಿಸ್ತಿದೆ ಯಾಕೋ. ಡೆವಿಲ್ದು ಟೈಟ್ಲ್ ಬರ್ಬೇಕಾದ್ರೆ ಇದು ಚಕ್ರ ಗಿಕ್ರ ಎಲ್ಲ ತೋರಿಸ್ತಾರೆ ಫಾರ್ ಸಮ್ ರೀಸನ್. ಮೇ ಬಿ ಇದರಲ್ಲಿ ಏನಾದ್ರು ಆತ್ಮ ತೋರಿಸೋ ಕಾನ್ಸೆಪ್ಟ್ ಯಾರು ಐತಾ, ದಟ್ ಯಾರೋ ಒಬ್ಬ ಸತ್ತೋಗ್ತಾನೆ, ಅವನು ಇನ್ನೊಬ್ರು ಬಾಡಿ ಒಳಗಡೆ ಸೇರ್ಕೊಂಡ್ಬಿಟ್ಟು ಏನ್ ಬೇಕಾದ್ರೂ ಮಾಡ್ಬೋದು. ಸೊ ದೇರ್ ಆರ್ ಚಾನ್ಸಸ್. ಆ ತರ ಪಿಕ್ಚರ್ ಮಾಡ್ತಾರೆ. ಅದು ದರ್ಶನ್ ಅವರು ಅಂದ್ರೆ ಓಹ್ ಹೇಳಕ್ಕಾಗಲ್ಲ ಬ್ರೋ, ಹೇಳ್ತಲ್ವಾ. ಏನಂದ್ರೆ ನೋಡಿ,
ಕ್ಲಾಸಿ ಎಲಿಮೆಂಟ್ಸ್, ಸ್ಟೋರಿಲಿ ಕ್ಲಾಸಿ ಇರಬೇಕು, ಇಂಪಾರ್ಟೆಂಟ್ ಏನೇನು ಇರಬೇಕು ಅದು. ಬಟ್ ಅದೇ ಆಕ್ಷನ್ ಸೀಕ್ವೆನ್ಸ್ ಅಥವಾ ಡೈಲಾಗ್ಗಳು ಬಂದಾಗ ಅಲ್ಲಿ ಮಾಸಿ ಇರಬೇಕು. ಅವೆರಡನ್ನು ಮಿಕ್ಸ್ ಆಗ್ಬಿಟ್ಟು ಒಂದು ಬ್ಲೆಂಡ್ ಮಾಡ್ಬಿಟ್ಟು ಏನೋ ತೋರಿಸ್ಬಿಟ್ರೆ ಜನಕ್ಕೆ ಅದೇ ಇಷ್ಟ. ಸೊ ಇಟ್ ಕುಡ್ ಬಿ ಎ ಬಿಗ್ ಥಿಂಗ್. ಅದು ಆಟೋಮೆಟಿಕ್ ಆಗಿ ಜನ ಕರ್ಕೊಂಡು ಹೋಗ್ತಾರೆ ಮೇಲ್ಗಡೆಗೆ, ಅವ್ರಿಗೆ ಇಷ್ಟ ಆಗಬೇಕಷ್ಟೇ. ಇನ್ ದ ಎಂಡ್ ಇಟ್ಸ್ ಆಲ್ ಅಬೌಟ್ ಎಂಟರ್ಟೈನ್ಮೆಂಟ್, ರೈಟ್? ಹಾಗೆ ನಾನು ಅವಾಗಲೇ ಹೇಳ್ದಂಗೆ ಇಲ್ಲಿ ದರ್ಶನ್ ಅವ್ರನ್ನ ಒಂದು ಕಿಂಗ್ ಬಟ್ ವಿತ್ ಎ ಕ್ರೇಜಿ ಮೈಂಡ್ ಸೆಟ್ ಅನ್ನೋ ತರ ರೆಪ್ರೆಸೆಂಟೇಟ್ ಮಾಡೋ ಟ್ರೈ ಅನ್ಸಿದೇನು ಅಂದ್ರೆ, ತಿರ್ಗಾ ದರ್ಶನ್ ಅವ್ರ ಕೈಲಿ ತುಂಬಾ ಪೊಟೆನ್ಷಿಯಲ್ ಇದೆ, ಅವ್ರದ್ದು ಯಾರು ಯೂಟಿಲೈಸ್ ಮಾಡ್ಕೊಂತಲ್ಲ. ಬಿಕಾಸ್ ಈ ಲುಕ್ಕು ಪ್ಲಸ್ ಈ ಪರ್ಸನಾಲಿಟಿ ನೋಡ್ತಿದ್ರೆ ಚಾನ್ಸಸ್ ಆರ್ ದೇರ್. ಈ ತರ ಪಿಕ್ಚರ್ಗಳು ಯಾಕೆ ಜನ ಮಾಡಲ್ಲ? ಎಸ್ಪೆಷಲಿ ಈ ತರ ಕ್ರಾಂತಿ ತರದ್ ಮಾಡ್ತಾರೆ, ಆಮೇಲೆ ಇನ್ನು ಯಾವ್ದಾವೆ ನಾನು ಹೇಳಕ್ ಹೋಗಲ್ಲ, ಅವು ಮಾಡ್ಕೊಂಡು ಕುತ್ಕೋತಾರೆ. ದರ್ಶನ್ ಅವ್ರ ಪರ್ಸನಾಲಿಟಿ ಸೂಟ್ ಆಗೋ ಥರದ್ದು ಪಿಕ್ಚರ್ಗಳು ಮಾಡಬೇಕು, ಜನಕ್ಕೂ ತುಂಬಾ ಇಷ್ಟ ಆಗುತ್ತೆ. ಅವರು ಒಂದು ಆರಾ ಮೇಂಟೈನ್ ಮಾಡ್ತಾರೆ. ಈಗ ಹೆಂಗಿದ್ರು ನ್ಯೂ ಜನರೇಷನ್ ಆರಾ ಅಂದ್ರೆ ಏನಂತ ಗೊತ್ತಲ್ವಾ? ಸೊ ಅವರು ಅದು ಸ್ಟ್ರಾಂಗ್ ಆರಾನ ಮೇಂಟೈನ್ ಮಾಡ್ತಾರೆ. ಆ ತರ ಪರ್ಸನಾಲಿಟಿ ಮೂವೀಸ್ಗಳು ಮಾಡಿದ್ರೆ ಜನಕ್ಕೂ ಇಷ್ಟ ಆಗುತ್ತೆ. ಏನಪ್ಪದ ಅವ್ರಿಗೆ ಅವ್ರ ಪೂರ್ತಿ ಪೊಟೆನ್ಷಿಯಲ್ನ ಪುಷ್ ಮಾಡ್ಬೋದು. ಎಷ್ಟೊಂದು ಜನ ಯೂಟಿಲೈಸ್ ಮಾಡ್ಕೊಳ್ಳಲ್ಲ ಅಂತ ನನ್ಗನ್ಸುತ್ತೆ, ಎಸ್ಪೆಷಲಿ ಬಿಕಾಸ್ ದರ್ಶನ್ ಅವರು ತುಂಬಾ ಎಕ್ಸ್ಟ್ರೀಮ್ ಲೆವೆಲ್, ಅವ್ರಿಗೆ ಅದೇ ತರ ಪರ್ಸನಾಲಿಟಿ ಇರೋ ಕ್ಯಾರೆಕ್ಟರ್ಗಳನ್ನೇ ಪ್ಲೇ ಮಾಡಬೇಕು ಫಿಲಮ್ಗಳಲ್ಲಿ. ಅವಾಗ ತುಂಬಾ ಚೆನ್ನಾಗಿರೋದು, ಜನಕ್ಕೂ ಇಷ್ಟ ಆಗುತ್ತೆ. ನನಗೆ ಎಸ್ಪೆಷಲಿ ಇಷ್ಟ ಆಗುತ್ತೆ, ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಇದು ಟೀಸರ್ ಇದು ಬರುತ್ತಲ್ಲ ಸೀನ್, ಲಿಟ್ರಲಿ ಐ ಥಿಂಕ್ ಸೊ ಇದೊಂದು ಸೀನೇ ಅನ್ಸುತ್ತೆ, ಒಂದು ಮೂವಿಲ್ ಬರೋ ಒಂದು ಶಾರ್ಟ್ ಅನ್ಸುತ್ತೆ. ಆ ಶಾರ್ಟ್ನೇ ತೆಗೆದ್ಬಿಟ್ಟು ತೋರಿಸ್ಬಿಟ್ಟವ್ರೆ. ಬಿಕಾಸ್ ಅವ್ರ ಹತ್ರ ನಾನು ಯಾಕೆ ಹೇಳ್ಬೇಕು, ನೆನ್ನೆನೂ ಅದನ್ನ ಹೇಳ್ದೆ, ಇವತ್ತು ಅದನ್ನ ಹೇಳ್ತಾ ಇದೀನಿ. ಅವ್ರದ್ದು ಇನ್ಸಿಡೆಂಟ್ ಆದಾಗಿಂದ ಐ ಡೋಂಟ್ ಥಿಂಕ್ ಸೊ ಅವ್ರು ಶೂಟಿಂಗ್ ಮಾಡೋಕ್ಕೆ ಎಲ್ಲೋ ಜಾಗ ಟೈಮ್ ಸಿಕ್ಕಿಲ್ಲ ಅನ್ಸುತ್ತೆ. ಸೊ ಅವ್ರು ಏನು ಶೂಟ್ ಮಾಡಿದ್ರು ಅದನ್ನೇ ಟೀಸರ್ ಫಾರ್ಮ್ ಅಲ್ಲಿ ತೋರಿಸೋರೆ. ಬಿಕಾಸ್ ಇನ್ನೂ ಶೂಟಿಂಗ್ ಕಂಟಿನ್ಯೂ ಆಗಬೇಕು, ಅವ್ರಿನ್ನ ಹುಷಾರಿಲ್ಲ ಅಂತ ಹೇಳ್ತಾರಲ್ಲ, ಆ ರೀಸನ್ ಇಂದ ಮೇ ಬಿ ಪೋಸ್ಟ್ಪೋನ್ ಆಗಿರ್ಬೋದು ಈಗ ರೀಸೆಂಟ್ ಆಗಿ. ಸೊ ಅವ್ರು 1 ವರ್ಷದಿಂದ ಅವ್ರ ಹತ್ರ ಇನ್ನೇನು ಕಂಟೆಂಟ್ ಇಲ್ಲದ್ರಿಂದ ಲಾಸ್ಟ್ ಇಯರ್ ಅವ್ರು ಇದು ಗ್ಲಿಮ್ಸ್ ಬಿಟ್ಟಿದ್ರು. ಈ ಇಯರ್ಗೆ ಅವರು ಇನ್ನೇನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಏನು ಪೋರ್ಷನ್ ಶೂಟ್ ಮಾಡಿದ್ರು ಅದನ್ನೇ ತೋರ್ಸಕ್ ಟ್ರೈ ಮಾಡಿದ್ದಾರೆ. ಇಟ್ ಮೇಕ್ಸ್ ಕಂಪ್ಲೀಟ್ ಸೆನ್ಸ್. ಮೇ ಬಿ ಅವ್ರು ಇನ್ನೂ ಜಾಸ್ತಿ ಶೂಟ್ ಮಾಡಿದ್ರು ಅನ್ಸುತ್ತೆ, ಬಟ್ ಇದು ಟೀಸರ್ ಫಾರ್ಮ್ ಆಗಿರೋದ್ರಿಂದ ಎಷ್ಟಾಗುತ್ತೋ ಅಷ್ಟು ಮಾತ್ರ ತೋರಿಸ್ಬೇಕು ಅಂದ್ಬಿಟ್ಟು ಕಟ್ ಮಾಡಿ ತೋರಿಸಿದ್ದಾರೆ. ಅಂಡ್ ಇಲ್ಲಿ ಒಂದು ಥಿಂಗ್ ಅಬ್ಸರ್ವ್ ಮಾಡಿ, ಅಲ್ಲೊಂದು ಭೂತದ್ದು ಮಾಸ್ಕ್ ತೋರಿಸ್ತಾರೆ ಸ್ಟಾರ್ಟಿಂಗ್ ಅಲ್ಲೇ. ಸೊ ರೆಪ್ರೆಸೆಂಟೇಟಿಂಗ್ ಏನು ಅಂದ್ರೆ, ನಮ್ಮ ಮೇನ್ ಕ್ಯಾರೆಕ್ಟರ್ ಇದ್ದಾರೆ, ಅವ್ರದ್ದು 2 ಪರ್ಸನಾಲಿಟಿ ಇರುತ್ತೆ ಅನ್ನೋ ತರ ರೆಪ್ರೆಸೆಂಟೇಟಿವ್. ಬಿಕಾಸ್ ಅವ್ನು ಮುಖವಾಡ ಹಾಕೊಂಡು ಬದುಕ್ತಾ ಇರೋದು ಒಬ್ಬ ರಾಕ್ಷಸಂದು, ಒಳಗಡೆ ಮೇ ಬಿ ಒಳ್ಳೋನಿದ್ರು ಇರ್ಬೋದು ಅನ್ನೋ ತರ ಇಂಡೈರೆಕ್ಟ್ ಆಗಿ ಫೋರ್ ಶೇಡಿಂಗ್. ಅದ್ರ ಜೊತೆಗೆ ಏನ್ ಗೊತ್ತಾ, ಬ್ಲೂ ಲೈಟಿಂಗ್ ಕೂಡ ಮೇಕ್ ಸೆನ್ಸ್ ಕೂಡ ಆಗುತ್ತೆ. ಮೇ ಬಿ ಇಲ್ಲಿ ಸ್ಪ್ಲಿಟ್ ಪರ್ಸನಾಲಿಟಿ ಕಾನ್ಸೆಪ್ಟ್ ತಗೊಂಡ್ಬಂದ್ರು ಇನ್ನೂ ಸಖತ್ತಾಗಿರುತ್ತೆ, ಹೇಳಕ್ಕಾಗಲ್ಲ. ಏನೋ ಚಿಕ್ಕ ಅಥವಾ ಅವ್ರ ಪಾಸ್ಟ್ ಅಲ್ಲಿ ಏನೋ ಒಂದು ಇನ್ಸಿಡೆಂಟ್ ನಡೀತು, ಅವಾಗ ಅವ್ರ ಲೈಫಲ್ಲಿ ಸ್ಪ್ಲಿಟ್ ಪರ್ಸನಾಲಿಟಿ ಅನ್ನೋ ಕಾನ್ಸೆಪ್ಟ್ ಬರ್ಬೋದು. ಸೊ ಹಾಗಾಗಿ ಅವಾಗ ಒಂದು ಒಳ್ಳೆಯವನು ಒಬ್ಬ ಕೆರೆಕ್ಟವನು ಅನ್ನೋದು 2 ಬೇರೆ ಬೇರೆ ಕ್ಯಾರೆಕ್ಟರ್ ಒಬ್ನಲ್ಲೇ ಇರೋದು, ಆ ಥರ ತೋರಿಸ್ಬೋದು. ಅಥವಾ ಒಬ್ಬರ ವ್ಯಕ್ತಿ ಇದ್ರು ಮತ್ತು ಅವ್ರ ಬಾಡಿ ಒಳಗಡೆ ಯಾವುದೋ ಒಂದು ಅದು ನೆಗೆಟಿವ್ ಆತ್ಮ ಬಂದು ಸೇರ್ಕೊಂಡ್ಬಿಟ್ಟೈತೆ, ಆ ಥರನೂ ತೋರಿಸ್ಬೋದು. ಸಿ ದೇರ್ ಆರ್ ಎಂಡ್ಲೆಸ್ ಆಪರ್ಚುನಿಟೀಸ್. ಅದನ್ನ ಹೆಂಗ್ ಯೂಟಿಲೈಸ್ ಮಾಡ್ಕೋತೀವಿ ಅನ್ನೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಗೇನ್ ತಿರ್ಗಾ ನಾನು ಹೇಳದ್ನಲ್ಲ ಅವಾಗ ಸ್ಟೇಟ್ಮೆಂಟ್ ಕೊಟ್ಟಂಗೆ, ದಟ್ ಹಿ ಹ್ಯಾಸ್ ಡೀಪ್ ಪಾಸ್ಟ್ ಅಂಡ್ ಕ್ರೇಜಿ ಪ್ರೆಸೆಂಟ್ ಅಂತ. ಸೊ ಇಟ್ಸ್ ರೆಪ್ರೆಸೆಂಟ್ ಸ್ಟೇಟ್ಸ್ ದಟ್. ಮತ್ತೆ ಇನ್ನೊಂದೇನಂದ್ರೆ ಇಲ್ಲಿ ಬ್ಲೂ ಲೈಟಿಂಗ್ ತೋರಿಸ್ತಾರೆ, ಪಾಸ್ಟ್ ಅಲ್ಲಿ ಗ್ಲಿಮ್ಸ್ ರೆಡ್ ಲೈಟಿಂಗ್ ತೋರಿಸಿದ್ರು. ಮೇ ಬಿ ದೇ ಆರ್ ಟ್ರೈಂಗ್ ಟು ಶೋ ಸಮಥಿಂಗ್. ದ ಡೆವಿಲ್ ಹೀರೋ ಅಂತ ಟೈಟ್ಲ್ ಇತ್ತು ಗೊತ್ತಾ, ಮೇ ಬಿ ಅಲ್ಲಿ ಯಾರೋ ಬಿಟ್ಕೊಟ್ಟಂಗೆ ಆಗಿದೆ ಅನ್ಸುತ್ತೆ, ಅದಕ್ಕೋಸ್ಕರ ಹೀರೋ ಅನ್ನೋದನ್ನ ತೆಗ್ದಾಕ್ಬಿಟ್ಟವ್ರು. ನಾನು ಹೇಳದ್ನಲ್ಲ, ದೇರ್ ಈಸ್ 2 ಪರ್ಸನಾಲಿಟೀಸ್, ಅಥವಾ ಹೀರೋದು 2 ಶೇಡ್ಸ್ಗಳನ್ನ ನೋಡೋಕ್ಕಂತ ನಮ್ಗೆ ಗ್ಯಾರಂಟಿ ಸಿಕ್ಕೇ ಸಿಗುತ್ತೆ. ಅದ್ರಲ್ಲಿ ಒಂದು ಹೀರೋ ಶೇಡು, ಒಂದು ವಿಲನ್ ಶೇಡು. ಸೊ ಹೀರೋಯಿಂದ ಹೆಂಗ್ ವಿಲನ್ ಆದನ್ನ ತೋರಿಸ್ತಾರೋ, ಅಥವಾ ವಿಲನ್ ಇಂದ ಹೆಂಗ್ ಹೀರೋ ಆಯ್ತಾನೆ ಅನ್ನೋದನ್ನ ತೋರಿಸ್ತಾರೋ ನನಗಂತೂ ಗೊತ್ತಿಲ್ಲ. ಅಥವಾ ಇಬ್ರು ಬೇರೆ ಬಟ್ ಇಬ್ರು ಒಬ್ರಲ್ಲೇ ಅವ್ರೇನೋ ತರ ತೋರಿಸ್ತಾರೋ ಅದು ನಮಗೆ ಗೊತ್ತಿಲ್ಲ. ಬಿಕಾಸ್ ನನಗೆ ಅನಿಸ್ತಿದೆ ಇಲ್ಲಿ ತುಂಬಾ ಕಡೆ ಎಲ್ಲೂ ಗ್ಯಾಂಗ್ಸ್ಟರ್ ಅನ್ನೋದು ಮೆನ್ಷನ್ ಮಾಡಿಲ್ಲ. ಸೊ ಇವ್ರು ಬರೀ ಡೆವಿಲ್ ಅಂತಾನೆ ಮೆನ್ಷನ್ ಮಾಡ್ತಾರೆ ಹೊರತು ದೇ ಡಿಡ್ಂಟ್ ಮೆನ್ಷನ್ ಅಬೌಟ್ ಎನಿ ಗ್ಯಾಂಗ್ಸ್ಟರ್. ವಿ ಡೋಂಟ್ ನೋ ದಿಸ್ ಇಸ್ ಎ ಗ್ಯಾಂಗ್ಸ್ಟರ್ ಮೂವಿ ಆರ್ ನಾಟ್. ಇದು ಗ್ಯಾಂಗ್ಸ್ಟರ್ ಮೂವಿ ಆಗಿದ್ರು ಆಗಿರ್ಬೋದು, ಇಲ್ಲಾಂದ್ರೂ ಇಲ್ಲ, ಯಾರಿಗ್ ಗೊತ್ತು. ಒಂದು ಲಿಟ್ರಲಿ ಶಾರ್ಟ್ ಬರುತ್ತೆ, ಅವ್ರೊಂಥರ ನಶೆಲಿ ಹಿಂಗೆ ತಲೆ ಆಡಿಸೋದು. ಕುಡ್ ಬಿ ಪಾಸಿಬಲ್ ಸ್ಪ್ಲಿಟ್ ಪರ್ಸನಾಲಿಟಿ ವರ್ಕಿಂಗ್, ಆರ್ ನಿಜವಾಗ್ಲೂ ನಶೆ ಹೊಡೆದ್ಬಿಟ್ಟು ಅವ್ರು ಅದರಿಂದ ಅವ್ರಿಗೆ ಪಿತ್ತ ನೆತ್ತೆಗೆ ಎತ್ತುಬಿಟ್ಟೈತೆ ಅನ್ನೋ ಥರ ತೋರಿಸ್ಬೋದು. ವಿ ಡೋಂಟ್ ನೋ ಎಕ್ಸಾಕ್ಟ್ಲಿ.
ಎಲ್ಲ ಮೇಕರ್ಸ್ ಕೈಯಲ್ಲೈತೆ, ಅವ್ರು ಏನು ತೋರಿಸ್ಬೇಕು ಅಂತ ಓಡಾಡ್ತಾರೋ ಅದು ಅವ್ರಿಗೆ ಗೊತ್ತು. ಶೋಯಿಂಗ್ ಇಸ್ ಹೆಡ್ ಲೈಕ್ ತಲೆ ಓಡಿಸ್ರೋ ಹತ್ರ ಕುಡ್ ಬಿ, ತಲೆ ಇರ್ಬೋದು, ಹೇಳಕ್ಕಾಗಲ್ಲ. ಇದು ದರ್ಶನ್ ಅವರು ಕಂಪ್ಲೀಟ್ಲಿ ಡಿಫ್ರೆಂಟ್ ಜಾನ್ರಾ ಆಫ್ಟರ್ ಆಲ್ ದಿಸ್ ಟೈಮ್ ಈಸ್ ಲಿಟ್ರಲಿ ಹೊಸ್ದಾಗೆಲ್ಲ ಟ್ರೈ ಮಾಡೋಣ ಅಂದ್ಬಿಟ್ಟು ಟ್ರೈ ಮಾಡ್ತಾರೆ. ಸೈಕಾಲಜಿಕಲಿ ಬೇಸ್ಡ್ ಮೂವಿ ಚಾನ್ಸಸ್ ಆರ್ ದೇರ್, ರೈಟ್? ಅವ್ರು ನಡೀತಿರ್ಬೇಕಾದ್ರೆ ಬಾರ್ ಅಥವಾ ಅದು ರೆಸ್ಟೋರೆಂಟ್ ಅಥವಾ ಏನಾಗಿರ್ಬೋದು, ಅದು ಪ್ಲೇಸು ಕ್ಲಬ್ ಏನಾಗಿರೋ ಆಗಿರ್ಬೋದು, ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ಅಲ್ಲಿ ಕಮ್ಮಿ ಒಂದು 5-6 ಕ್ಲಾಕ್ಸ್ಗಳಿದಾವೆ. ಎಲ್ಲ 12 o'clockನ ರೆಪ್ರೆಸೆಂಟೇಟ್ ಮಾಡ್ತವ್ರೆ. ಫಾರ್ ವಾಟ್? ದೆವ್ವ ತೋರಿಸ್ತಾರ, ಏನ್ ಕತೆ ಇದ್ರೆ ಇನ್ನೂ ಸಖತ್ತಾಗಿರುತ್ತೆ. ಬಟ್ ಇಟ್ಸ್ ಎ ನ್ಯೂ ಥಿಂಗ್ ಅगर ದೆವ್ವ ತೋರಿಸ್ತವ್ರೆ ಅಂದ್ರೆ. ಬಟ್ ದೆವ್ವ ಇಲ್ಲ, ಬರೀ ಸೈಕಾಲಜಿಕಲಿ ಇದೊಂದು ಸ್ಪ್ಲಿಟ್ ಪರ್ಸನಾಲಿಟಿ ತರ ತೋರಿಸ್ತೀನಿ, ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಟ್ಯಾಲೆಂಟ್ ನಡೀತಿರ್ಬೇಕಾದ್ರೆ ಅಲ್ಲೂ ಕೂಡ ಕ್ಯಾಮ್ರಾ ಇರುತ್ತೆ. ಮೇ ಬಿ ವಿ ಡೋಂಟ್ ನೋ ವೈ ಈಸ್ ದಟ್. ತುಂಬಾ ಇಂಪಾರ್ಟೆಂಟ್ ಇರ್ಬೋದು, ಬಟ್ ನಮ್ಗೇನು ತೋರಿಸ್ತಾ ಇರೋದು ನಮ್ಗೇನು ಗೊತ್ತಾಗಲ್ಲ. ಸೊ ಬರೀ ಕ್ಯಾಮ್ರಾ ತೋರಿಸ್ತಾರೆ, ಫೋಟೋ ತೆಗೆಯಕ್ಕೆ ಟ್ರೈ ಮಾಡ್ತಾರೆ, ಏನು ಒಂದು ಸ್ವಲ್ಪ ಐಡಿಯಾ ಸಿಗ್ತಲ್ಲ. ಬಟ್ ವಿಲ್ ನೋ ಇಟ್ ಸೂನರ್. ಟ್ರೈಲರ್ ಅಥವಾ ಟೀಸರ್ 2 ಅಥವಾ ಇನ್ನೇನಾದ್ರು ಅಪ್ಡೇಟ್ಸ್ ಬಂದಾಗ ವಿಲ್ ಡೆಫಿನೆಟ್ಲಿ ನೋ ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನಿಂಗ್. ಸೊ ಇದು ನಂದು ಇಂಡೈರೆಕ್ಟ್ ಆಗಿರೋ ರಿವ್ಯೂ ಆ್ಯಂಡ್ ಎನ್ ಅನಾಲಿಸಿಸ್ ದಟ್ ಐ ಥಾಟ್ ವಾಟ್ ಇಟ್ ಕುಡ್ ಬಿ ರೈಟ್. ಅಷ್ಟೇ, ಇನ್ನೇನಿಲ್ಲ, ಹೇಳೋದೆಲ್ಲ ಹೇಳಿದ್ದೀನಿ. ನಿಮಗೆ ಇಷ್ಟ ಆಯಿತು ಅಂದರೆ ಇಷ್ಟ ಆಯಿತು ಅಂತ ಹೇಳಿ, ಇಷ್ಟ ಆಗಲಿಲ್ಲ ಅಂತ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಟು ಸಬ್ಸ್ಕ್ರೈಬ್. ಜೈ ಕರ್ನಾಟಕ. ಬಾಯ್ ಬಾಯ್.